ಹಾಯ್ ಹಲೋ ನಮಸ್ತೆ ಗೆಳೆಯರೆ. ಕೃಷಿಯ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಇವತ್ತಿನ ಮಾಹಿತಿ ಅಂತ ಹೇಳಿದ್ರೆ, ನೀವಾಗೆ ಆಲ್ರೆಡಿ ನೋಡ್ದಂಗೆ ಇಲ್ಲಿ ಏನು ಗಮನಿಸ್ತಾ ಇದ್ದೀರಾ, ಹಾಗಲಕಾಯಿ ಗಿಡ ಗಮನಿಸ್ತಾ ಇದ್ದೀರಾ. ಸೊ ಹಾಗಲಕಾಯಿ ಗಿಡ ಜೊತೆಗೇನು ಪಕ್ಕದಲ್ಲಿ ನಿಮಗೆ ಇನ್ನೂ ಒಂದು ಬೆಳೆನೋ ಕಾಣಿಸ್ತಾ ಇರ್ಬೋದು, ಅದು ಬಂದು ಹೂಕೋಸು ಸ್ನೇಹಿತರೆ. ಸೊ ಯಾವ ರೀತಿಯಪ್ಪ ಒಂದು ರೈತರು ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ, ಒಬ್ಬೊಬ್ರು ಒಂದೊಂದು ರೈತರು ಬಂದು ಒಂದೊಂದು ವಿಧದಲ್ಲಿ ಯೋಚನೆ ಮಾಡ್ತಾರೆ. ಕೆಲವೊಬ್ರು ಅಂದ್ರೆ ಬೆಳೆನಲ್ಲಿ ಬೆಳೆ ಹಾಕೋದಿಲ್ಲ. ಕೆಲವೊಬ್ರು ಏನಂತ ಹೇಳಿದ್ರೆ, ಈಗ ನೋಡಿ ಈ ಒಂದು ಆಗಲ ಬೆಳೆ ಒಂದು ಸ್ವಲ್ಪ ಬರೋದು ಡಿಲೇ ಆಗುತ್ತೆ ಅಂತ ಹೇಳ್ಬಿಟ್ಟು ರೈತರು ವಿಭಿನ್ನವಾಗಿ ಯೋಚನೆ ಮಾಡಿ ಅದು ಸೆಂಟ್ರಲ್ಲಿ ಬಂದು ಒಂದು ಹೂಕೋಸು ಬೆಳೆಯನ್ನು ಹಾಕಿರ್ತಾರೆ ಸ್ನೇಹಿತರೆ. ಸೊ ಈ ಹಾಗಲಕಾಯಿ ಜಾತಿ ಯಾವುದು, ಈ ಗಿಡಕ್ಕೆ ಎಷ್ಟು ದಿನ ಆಗಿದೆ, ಹೂಕೋಸ್ಗೆ ಎಷ್ಟು ದಿನ ಆಗಿದೆ, ನಾವು ಹೂಕೋಸು ಎಷ್ಟು ದಿನ ಕಟಾವಿಗೆ ಬರುತ್ತೆ, ಸೊ ಇದೆಲ್ಲ ಒಟ್ಟಾರೆ ಮಾಹಿತಿ ಬಂದು ರೈತರ ಹತ್ರ ಮಾತಾಡೋಣ. ಬನ್ನಿ ಹೋಗೋಣ. ಮತ್ತೆ ಇನ್ನೊಂದು ಮುಖ್ಯವಾದ ವಿಚಾರ ಏನಂತ ಹೇಳಿದ್ರೆ, ನಿಮಗೆ ಆಲ್ರೆಡಿ ಪ್ರತಿ ವಿಡಿಯೋದಲ್ಲೂ ನಾನು ಕೇಳ್ಕೊಳ್ತಾನೆ ಇರಬೇಕು. ಏನಪ್ಪಾ ಅಂತ ಹೇಳಿದ್ರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ದಯವಿಟ್ಟು ಬೇರೆ ಕಂಟೆಂಟ್ ಕ್ರಿಯೇಟರ್ಸ್ಗೆ ಯಾವ ರೀತಿ ಸಪೋರ್ಟ್ ಕೊಡ್ತೀರೋ, ನಮಗೂ ರೈತರಿಗೆ ಅದೇ ರೀತಿ ಸಪೋರ್ಟ್ ಕೊಟ್ಟು ಚಾನಲ್ನ ಬೆಳೆಸ್ತೀರಾ ಅಂತೇಳಿ ಒಂದು ಮನಸ್ಸಲ್ಲಿ ಅಂದ್ಕೊಂಡು ಈಗ ವಿಡಿಯೋಗೆ ಹೋಗೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು ಮತ್ತೆ ನಿಮ್ಮೂರು ಸರ್? ಸರ್ ಮಾಲೂರು ರವಿ ಅಂದ್ಬಿಟ್ಟು ಸರ್. ರವಿ ಅಂತ ಹೇಳ್ಬಿಟ್ಟು. ಸರ್ ನೀವು ಒಂದು ಕೃಷಿ ಕ್ಷೇತ್ರದಲ್ಲಿ ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಾ? ನಾವೊಂದು 10 ವರ್ಷದಿಂದ ಮಾಡ್ತೀವಿ. 10 ವರ್ಷದಿಂದ. ಸರ್ ಈಗ ಮೊದಲನೇ ವಿಚಾರಕ್ಕೆ ನಾನು ಈಗ ಆಲ್ರೆಡಿ ಇಂಟ್ರೊಡಕ್ಷನ್ ಹೇಳಿದ್ದೀನಿ. ಸೊ ಹಾಗಲಕಾಯಿ ಸಸಿನ ಒಂದು ನಾಟಿ ಮಾಡಿರ್ತೀರಾ, ಜೊತೆಗೆ ಒಂದು ಹೂಕೋಸನ್ನ ನಾಟಿ ಮಾಡ್ತೀರಾ. ಏನ್ ಸರ್ ಇದರಿಂದ ಇರೋ ಉದ್ದೇಶ? ಸರ್ ಎರಡು ಒಂದೇ ಸತಿ ಮಾಡಿದ್ದೀರಿ, ಒಂದೇ ದಿವಸ. ಒಂದು ತಿಂಗಳ ಮೇಲೆ ಒಂದು 45 ದಿವಸ 50 ದಿವಸ ಆಗಿದೆ. ಓಕೆ, ಟೋಟಲ್ ನೋಡೋದಾದ್ರೆ ತಿಂಗಳ ಮೇಲೆ ಒಂದು 20 ದಿವಸ ಆಗಿದೆ. 20 ದಿವಸ ಆಗಿರ್ತದೆ. ಅಲ್ಲ, ಹೂವು ಸ್ಟಾರ್ಟ್ ಆಗಿದೆ, ಬಿಡಾಕ್ ಬಿಡ್ಬೇಕನ್ಬಿಟ್ಟು ನಾವು ಡಬಲ್ ಬೆಳೆ ಮಾಡ್ತೀರಿ. ಯಾವಾಗೂ ಮಾಡ್ತೀರಿ. ಯಾವಾಗೂ ಮಾಡ್ತೀರಾ? ಗಿಡ ಮಾಡ್ಬೇಕಂದ್ರೆ ಡಬಲ್ ಬೆಳೆ ಮಾಡೇ ಮಾಡ್ತೀರಿ. ಅದೇ ಇವಾಗ ಈ ಹೂಕೋಸು ಹಾಕಿರ್ತೀರಾ, ಬೇರೆ ಬೆಳೆಗಳಂದ್ರೆ ಯಾವ್ದೆಲ್ಲ? ಕೊತ್ಮೀರಿ ಆಗ್ಬೋದು, ಬ್ರೊಕೊಳಿ, ಇಲ್ಲಾಂದ್ರೆ ನೌಕಲು ಆಗ್ಬೋದು. ಓಕೆ, ತಿಂಗಳಲ್ಲಿ ಬರೋದು 2 ತಿಂಗಳು ಬರೋ ಬೆಳೆ ಯಾವ್ದಾದ್ರು ಆಗ್ಬೋದು. ಸರಿ ಸರ್, ಈಗ ಅಂತರಗಳನ್ನ ನೋಡೋದಾದ್ರೆ ನಾವು ಫಸ್ಟ್ ಗಮನಿಸಬೇಕಾಗಿರೋದು ಅದೇ. ಸೊ ಸಾಲಿಂದ ಸಾಲಿಗೆ ಒಂದು ಸುಮಾರು ಡಿಸ್ಟೆನ್ಸ್ ಇದೆ. 12 ಅಡಿ ಬರುತ್ತೆ, 10 ಅಡಿ ಬರುತ್ತೆ. 10 ಅಡಿ 12 ಅಡಿ ಇದೆ. ಗಿಡದಿಂದ ಗಿಡಕ್ಕೆ 4 ಅಡಿಯಿಂದ 3 ಅಡಿಗೆ ಹಾಕಿದ್ದೀರಿ. ಗಿಡದಿಂದ ಗಿಡಕ್ಕೆ 4 ಅಡಿ ಇದೆ ಸರ್. ಆರಾಮಾಗಿ ನೋಡಿ, ಇಲ್ಲಿಂದ ಎಲ್ಲರಿಗೂ 4 ಅಡಿ, 3.5 ಅಡಿ. ಓಕೆ, ಇವಾಗ ಕೆಲವೊಂದ್ ಕಡೆ ನಾನು ನೋಡಿರ್ತೀನಿ, ಕಡ್ಡಿಗಳಲ್ಲಿ ಮಾಡೋ ಅಂತವ್ರೆಲ್ಲ ಬಂದು ಬೆಡ್ಗಳನ್ನ ಇದು ಸಾಲಿಂದ ಸಾಲಿಗೆ ಅಂತರಗಳು ನೋಡೋದಾದ್ರೆ ಕಡಿಮೆ ಕೊಟ್ಟಿರ್ತಾರೆ. ಆಗಲ ಗಿಡಗಳಲ್ಲಿ ಎಷ್ಟಂತ ಹೇಳಿದ್ರೆ ಒಂದು 6 ಅಡಿ ಈ ತರ ಎಲ್ಲ ಕೊಟ್ಟಿರ್ತಾರೆ. ನೀವು ನೋಡಿದ್ರೆ 10-12 ಅಡಿಗೆ ಹಾಕಿದ್ರೆ ಕವರ್ ಆಗುತ್ತೆ. ನಾವು ಈ ಸತಿ ಕಡ್ಡಿ ಟೈಪ್ ಅಲ್ಲಿ ಮಾಡಿದಿರಿ. ಇವಾಗೂ ನಾವು ಬಲ್ಲಿ ಒಂದೇ ಬಿಡ್ತಾ ಇದ್ರಿ. ಹೌದು, ನಾನು ಇದನ್ನ ಕೇಳೋಣ ಅನ್ಕೊಂಡೆ. ಬಲ್ಲಿ ಒಂದೇ ಬಿಡ್ತಾ ಇದ್ರಿ. ಈ ಸತಿ ಬಂದ್ಬಿಟ್ಟು ನೋಡೋಣ ಕಡ್ಡಿನಲ್ಲಿ ಮಾಡ್ದಂಗೆ ನಾವು ಮಾಡೋಣ ಅಂತ ಪ್ರಯತ್ನ ಮಾಡ್ತಾ ಇದ್ದೀರಿ. ಸ್ನೇಹಿತರೆ, ದಯವಿಟ್ಟು ಇದರಲ್ಲಿ ಒಂದು ನಿಮ್ಗೆ ಕ್ವಶನ್ ಅನ್ನೋದು ಇರ್ತದೆ. ದಯವಿಟ್ಟು ಕಾಮೆಂಟ್ ಮಾಡಿ, ಯಾರಾದ್ರೂ ಇದ್ರ ಬಗ್ಗೆ ತಿಳುವಳಿಕೆ ಇರೋರು. ಈ ರೀತಿಯಲ್ಲಿ ಬಳ್ಳಿನ ಎಲ್ಲ ಒಂದ್ ಸ್ವಲ್ಪ ಬಾಟಮ್ ಅಲ್ಲಿ ಕ್ಲೀನ್ ಮಾಡಿರ್ತಾರೆ 1 ಅಡಿ ಅಷ್ಟು. ಸೊ ಅದಾದ್ಮೇಲೆ ಬಂದಿರೋ ಬಳ್ಳಿಗಳನ್ನ ಮೇಲೆ ಸ್ಪ್ರೆಡ್ ಆಗೋದಕ್ಕಂತಾನೆ ಬಿಟ್ಟಿರ್ತಾರೆ. ಇದು ಈ ತರ ಬಿಟ್ರೆ ಚೆನ್ನಾಗಿ ಬರುತ್ತೆ ಇಳುವರಿ, ಅಥವಾ ಸಿಂಗಲ್ ಆಗಿ ಬಿಟ್ಟು ಮಾಡಿದ್ರೆ ಇಳುವರಿ ಬರುತ್ತೆ. ಯಾಕಂತ ಹೇಳಿದ್ರೆ ಇವ್ರು ಇಷ್ಟು ದಿನ ಸಿಂಗಲ್ ಬಿಡ್ತಾ ಇದ್ರು. ಬಟ್ ಈ ಒಂದು ಬೆಳೆನಲ್ಲಿ ಬಂದು ಏನ್ ಮಾಡಿದ್ದಾರೆ, ಸ್ವಲ್ಪ ಬಳ್ಳಿಗಳೆಲ್ಲ ಇದಾಗಿ ಬಿಟ್ಬಿಟ್ಟಿರ್ತಾರೆ. ಸೊ ಯಾವ ಮೆಥಡ್ ಚೆನ್ನಾಗಿರುತ್ತೆ ಅಂತ ದಯವಿಟ್ಟು ಒಂದು ಕಾಮೆಂಟ್ ಹಾಕಿ. ಸೊ ಇಲ್ಲಿ ಗಮನಿಸಬಹುದು, ಈಗ ಬಂದು ಏನ್ ಮಾಡ್ತಾ ಇದಾರೆ, ಈ ಚಿಗುರುಗಳನ್ನ ಬಂದು ಕೆಳಗಡೆ ಇರೋದಿಲ್ಲ ಒಂದ್ ಸ್ವಲ್ಪ ಕಟ್ ಮಾಡ್ಕೊಂತ ಬರ್ತಿದ್ದಾರೆ. ಸೊ ಈ ರೀತಿ ಮೆಥಡ್ ನಿಮ್ಗೆ ಯಾವ ಮೆಥಡ್ ಅಲ್ಲಿ ಚೆನ್ನಾಗಿ ಇಳುವರಿ ಬರುತ್ತೆ ಅಂತ ದಯವಿಟ್ಟು ಗೊತ್ತಿರೋರು ಒಂದು ಕಾಮೆಂಟ್ ಹಾಕಿ. ಯಾಕಂತ ಹೇಳಿದ್ರೆ ನಾನು ಆಗಲ ಗಿಡಕ್ಕೆ ಹೊಸಬಾನೆ ಅನ್ಕೊಳ್ಳಿ ಒಂದೇ ಒಂದ್ಸಲಿ ಬೆಳೆದಿದ್ದೆ. ಸೊ ಅದೊಂದು ಕಾಮೆಂಟ್ ಮಾಡಿ ಸರ್. ಈಗ ಇದೆಲ್ಲ ಒಂದು ಮಾಹಿತಿ ಆಯ್ತು. ಈಗ ಹೇಳೋದಾದ್ರೆ ಒಂದು ತಳಿ ವಿಚಾರಕ್ಕೆ ಬರ್ಬೇಕಾಗುತ್ತೆ. ತಳಿ ವಿಚಾರಕ್ಕೆ ಬಂದಾಗ ಯಾವ ಸರ್? ನಾವು ವಲ್ಲವ್ ಜಾಸ್ತಿ ಉಣ್ಣೋದು. ವಲ್ಲವ್ ಸಿಂಗಲ್ ಮಾಡಿದ್ರಿ. ಈ ಸತಿ ನೋಡೋಣ, ಈ ತರ ಮಾಡೋಣ ಅಂತ 18 ಮಾಡೋಣ ಅಂತ ನೋಡೋಣ ಅಂತ. ಓಕೆ, ನೀವು ಒಂದೇ ಒಂದು ಬಳ್ಳಿ ಮೇಲೆವರೆಗೂ ಬಿಟ್ಬಿಟ್ಟು ಮೇಲೆ ಮಾಡ್ತಾ ಇದ್ರಿ. ಅದು 4 ತಿಂಗಳು 5 ತಿಂಗಳು ಬರ್ತಾ ಇತ್ತು. ಇದು ಅಂತರ ಜಾಸ್ತಿ ಹಾಕಿದ್ರಿ. ಇದ್ರೂ ನೋಡೋಣ ಅದೇ ತರ ಬರುತ್ತೇನೋ ನೋಡೋಣ ಅಂತ. ಈ ಸಲ ಒಂದು ವಿಭಿನ್ನವಾಗಿ ಯೋಚನೆ ಮಾಡಿದ್ದೀರಾ. ಇವಾಗ ತಳಿ ಬಂದು ಸಿಂಜೆಂಟಾ ಅವ್ರದ್ದು ವಲ್ಲವ್. ಸರ್ ಇವಾಗ ಈ ಒಂದು ವೆರೈಟಿನ ಇದೇ ಟೈಮಲ್ಲಿ ಬೆಳಿಬೇಕಂತ ಏನಾದ್ರು ಆಯ್ತಾ? ಇಲ್ಲ, ಏನಿಲ್ಲ. ನಾವು ಯಾವಾಗ ಅಂದ್ರೆ ಅವಾಗ ಬೆಳಿತಾ ಇದ್ದೀವಿ. ಇವಾಗ ತಾನೇ ಕಟಿಂಗ್ ಮಾಡಿದ್ದೀವಿ. ಈಗ ಒಂದು ಮುಗ್ದಿದೆ ಅನ್ಕೊಂತೀನಿ. ಇವಾಗ ತಾನೇ ಮುಗ್ದಿದೆ. ಈಗ ಅದು ಮುಗಿಯೋಷ್ಟರಲ್ಲಿ ಈಗ ಇದು ಶುರು ಆಗುತ್ತೆ. ಇನ್ನ ಕಾಯಿಗೆ ಎಷ್ಟು ದಿನ ಹೋಗ್ಬೇಕು ಸರ್? ಕಾಯಿ ಎಲ್ಲ ಪಿಂದೆ ಸ್ಟಾರ್ಟ್ ಆಗಿದೆ. ಆಗಿದೆಯಾ? ಅದು ಬಿಟ್ಕೊಂಡ್ರೆ ಒಂದೊಂದು ಕೆಳಗಡೆ ಬರುತ್ತೆ, ಇಲ್ಲ ಇನ್ನೊಂದು 20 ದಿವಸ ಹೋಗ್ಬೇಕು. 2.5 ತಿಂಗಳಿಗೆ ಪಕ್ಕ ಕಾಯಿ ಕಟಿಂಗ್ ಮಾಡ್ಬೋದು. ಓಕೆ ಸರ್, ಈಗ ಇದೊಂದು ಆಯ್ತು ಸರ್, ವೆರೈಟಿ ಆಯ್ತು, ಅಂತರಗಳಾಯ್ತು. ಈಗ ಹೂಕೋಸ್ ವಿಚಾರಕ್ಕೆ ಬರೋಣ. ಹೂಕೋಸ್ ವಿಚಾರಕ್ಕೆ ಬಂದಾಗ ಇದ್ಯಾವ್ದು ಸರ್ ವೆರೈಟಿ? ಇದು ಮಾಮೂಲಿ ಡಬಲ್. ಸೊ ಅದು ತುಂಬಾನೇ ಚೆನ್ನಾಗಿ ಓಡೋ ಅಂತದ್ದು ಅದೇ ತಾನೆ ಸರ್? ಅದೇ ಮಾರ್ಕೆಟ್ ಅಲ್ಲಿ ಇರೋದೇ ಅದು. ಇವಾಗ ಅದೊಂದೇನೆ ಚೆನ್ನಾಗಿ ಮಾರ್ಕೆಟಿಂಗ್ ಆಗೋದು. ಸರ್ ಈಗ ಬ್ರಕೋಲಿಗಳಾಗ್ತಾ ಇದ್ರೆ ಈ ಸಲ ಬ್ರಕೋಲಿ ಬಿಟ್ಬಿಟ್ಟು ಬೇಡ ಅನ್ಬಿಟ್ಟು ಶಂಕರಪ್ಪ ಮಾರಲ್ಲ ಅನ್ಬಿಟ್ಟು ಸುಮ್ನೆ ಆಗೋದ್ರಿ. ಬ್ರಕೋಲಿ ಕೂಡ ಬೆಳೆದಿದ್ದೀರಿ. ಬೆಳೆದಿದ್ದೀರಾ ಆಗಲಕಾಯಿ? ನಾನು ನೋಡಿದ್ದೀನಿ ಸುಮಾರು ಸರ್ತಿ. ಸರಿ ಸರ್, ಈಗ ಈ ಒಂದು ಹಂತಕ್ಕೆ ನೋಡೋದಾದ್ರೆ
ಏನಾದ್ರು ಗೊಬ್ಬರಗಳೇನಾದ್ರು ಕೊಟ್ಟಿರ್ತೀರಾ ಇದಕ್ಕೆ, ಅಂದ್ರೆ ನೆಲ ತಯಾರಿ ಟೈಮಲ್ಲಿ ಮಾಮೂಲಿ ಏನ್ ಕೊಟ್ರು ಅದು ಬೇಡನಲ್ಲ, ಎಷ್ಟ್ ಕೊಟ್ರು ಗಿಡಕ್ಕೆ ಪವರ್ ಇರುತ್ತೆ. ನಾವು ಗೊಬ್ಬರ ಸೀಮೆ ಗೊಬ್ಬರ ಹಾಕಿದಿರಿ, ಹಿಂಡಿ ಹುಂಗೆ ಹಿಂಡಿನೂ ಬೇವಿನ ಹಿಂಡಿ ಹಾಕ್ಬಿಟ್ಟು DAP ಹಾಕಿ, ಹುಂಗೆ ಹಿಂಡಿ ಬೇವಿನ ಹಿಂಡಿ DAP ಹಾಕಿ ಮಾಮೂಲಿ ಜಿಂಕು ಬೋರೋನ್ ಹಾಕಿ ಇದ್ ಮಾಡಿದಿರಿ. ಓಕೆ ಸರ್. ಔಷಧಿ ವಿಚಾರಕ್ಕೆ ಬಂದಾಗ ಸರ್ ಇದಕ್ಕೆ ಎಷ್ಟು ದಿನಕ್ಕೆ ಒಂದ್ಸಲ ಹೊಡಿಬೇಕು ಸರ್? ಹಾಗಲಕಾಯಿಗೆ ಏನಾದ್ರು ರೋಗಗಳು ಇದ್ರಲ್ಲಿ ಬಂದು ಬೂದಿ ರೋಗನೇ ಜಾಸ್ತಿ. ಬೂದಿ ರೋಗ ಒಂದು ಕಂಟ್ರೋಲ್ ಮಾಡ್ಕೊಂಡ್ರೆ ಸೈಡಲ್ಲೆಲ್ಲ ಸ್ವಲ್ಪ ಟಿಪ್ಸ್ ಮೈಸು ಸ್ವಲ್ಪ ಬೀಳುತ್ತೆ. ಎರಡು ಕಂಪ್ಲೇಂಟ್ ಬಿಟ್ರೆ ಬೇರೆ ಏನು ಬರಲ್ಲ ಇದು. ಅದೇ ಸರ್, ಈಗ ಇದು ಅರ್ಶಿನ ಕಲರ್ ಬರುತ್ತಲ್ಲ ಎಲೆ ಡೌನಿ, ಬೂದಿ ರೋಗ ಯಾವಾಗ ಅಟ್ಯಾಚ್ ಓವರ್ ಆಗುತ್ತೋ ಅವಾಗ ಅರ್ಶಿನ ಕಲರ್ ಬರುತ್ತೆ, ಅದು ಬರುತ್ತೆ. ಮತ್ತೆ ಡೌನಿ ಮಿಲ್ಡ್ ಅಂತಾರಲ್ಲ, ಈ ಎಲೆ ಒಂಥರ ಚುಕ್ಕೆಗಳು ಬಂದು ಆಮೇಲೆ ಅರ್ಶಿನ, ಅದು ಇದು ಚಿಟ್ಟೆ ಜಾಸ್ತಿ ಇದ್ರೆ, ಚಿಟ್ಟೆ ಜಾಸ್ತಿ ಇದ್ರೆ ಬರುತ್ತೆ. ಹೌದು ಸರ್, ಊಜಿ ಸಮಸ್ಯೆ ಇದ್ರಲ್ಲಿ ಕಾಡುತ್ತಲ್ವಾ, ಇದಕ್ಕೇನು ಮಾಡ್ಕೊಂತೀವಿ? ಮಾಮೂಲಿ ಮದ್ದೊಡ ವಾರಕ್ಕೆ ಕಂಪಲ್ಸರಿ 7 ದಿವಸಕ್ಕೆ ಲೈಟ್ ಆಗಿ ಮದ್ದೊಡಿತಾ ಇದ್ರೆ ಕರೆಕ್ಟ್, ಲೈಟ್ ಆಗಿ ಹೊಡಿತಾ ಇದ್ರೆ ಸಾಕು. ಸರ್ ಖರ್ಚಿನ ವಿಚಾರಕ್ಕೆ ಬಂದಾಗ ನಿಮ್ಗೆ ಹೇಳೋದಾದ್ರೆ ಇದಕ್ಕೇನಾದ್ರು ಜಾಸ್ತಿ ಏನಾದ್ರು ಖರ್ಚು ಬರುತ್ತೆ ಸರ್? ಇದ್ರಿಗೆ ಗಿಡ ಬರೋ ಗಂಟನ ಖರ್ಚೆ. ನಾವು ಗಿಡ ಬರೋ ಗಂಟನ ಅದಕ್ಕೆ ಎಷ್ಟು ಖರ್ಚು ಮಾಡಿ ಎಷ್ಟು ಬಂದ್ರೆ ಗಿಡ ಬಂದ್ಮೇಲೆ ಆಟೋಮೆಟಿಕಲಿ 5 ದಿವಸಕ್ಕೆ 6 ಸರಿ ಕೊಯ್ಲು ಬರುತ್ತಾ ಇರ್ತದೆ. ಹಂಗೆ ಒಂದ್ ಕೊಟ್ಟು ಮದ್ದು ಹೊಡಿತಾ ಇರ್ತದೆ. ಒಂದು ಕೊಯ್ಲು ಕಿತ್ತಿದಾದ್ಮೇಲೆ ಒಂದು ಕೋಟ ಔಷಧಿ ಸರ್. ಆಮೇಲೆ ಗೊಬ್ಬರಗಳು ಬಂದು ಗೊಬ್ಬರ ಮಾಮೂಲಿ ನಾವು ಒಂದ್ ಕೊಯ್ಲಿಗೆ ಒಂದ್ ಸತಿ ಗೊಬ್ಬರ ಕೊಡ್ಬೋದು. ಒಂದ್ಸಲಿ ಕೊಡ್ತೀರಾ ಸರ್? ಡ್ರಿಪ್ ಗೊಬ್ಬರಗಳು ಕೊಡ್ತೀರಾ ಅಥವಾ ಮೂಟೆ ಗೊಬ್ಬರ ಕೊಡ್ತೀರಾ? ಹೆಂಗನ ಅವ್ರ ಸೇಫ್ಟಿ ಹೆಂಗ್ ಬೇಕಾಗ ಮಾಡ್ಕೊಬೋದು, ಎರಡೂ ಯೂಸ್ ಮಾಡ್ಬೋದು. ಓಕೆ ಸರ್, ಇದು ಒಂದಾಯ್ತು ಸರ್. ಇದಾದ್ಮೇಲೆ ಇನ್ನ ಸರ್ ಮಾರ್ಕೆಟಿಂಗ್ ವಿಚಾರಕ್ಕೆ ಬಂದಾಗ ಸರ್ ನಿಮ್ಗೆ ಮಾರ್ಕೆಟಿಂಗ್ ಹೆಂಗಿದೆ ಸರ್ ಈ ಕಡೆ? ಮಾರ್ಕೆಟಿಂಗ್ 25-30 ರೂಪಾಯಿ ಕಂಪಲ್ಸರಿ ಇದೆ. ನಮ್ ಕೈಗೆ ಕಂಪ್ನಿಗಳಿಗಾದ್ರೆ 25 ರೂಪಾಯಿ, ಅದ್ರಲ್ಲಿ ಗ್ರೇಡಿಂಗ್ ಹೋಗುತ್ತೆ, ನಾವು ಮಾರ್ಕೆಟ್ಗೆ ಹಾಕ್ತಿವಿ. ಚೆನ್ನಾಗಿ ಆಗ್ಬಿಟ್ಟಿದೆ. ಚೆನ್ನಾಗಿ ಸರ್. ಹೆಂಗೆ ಸರ್ ನಿಮ್ಗೆ ಚೆನ್ನಾಗಿ ಅಂತ ಹೇಳಿದ್ರೆ ಫೆಸಿಲಿಟಿ ಇದೆಯಾ? ಎಲ್ಲ ಇದೆ ಸರ್, ಎಲ್ಲ ಗಾಡಿ ಎಲ್ಲ ಇದೆ. ನಮ್ಗೇನ್ ಅಂತ ಅನುಕೂಲ ಎಲ್ಲ ಇದೆ, ಮಾಲೂರಲ್ಲಿ ಎಲ್ಲ ಇದೆ. ಓಕೆ ಸರ್, ಈಗ ನೀವು ಕಂಪ್ನಿಗಳಿಗೆ ಹೇಳೋದಾದ್ರೆ ಅಲ್ಲಿ ಕಮಿಷನ್ ಇಲ್ಲ ಮತ್ತೆ ಇದೆಲ್ಲ ಹೇಳ್ತಾರಲ್ವಾ, ಸೊ ಕಂಪ್ನಿ ಬೆಟರ್ ಅಂತೀರಾ ಮಾರ್ಕೆಟ್ ಬೆಟರ್ ಅಂತೀರಾ? ಕಂಪ್ನಿ ಸ್ವಲ್ಪ ಜನಕ್ಕೆ, ನಮಗೆ ಮಾರ್ಕೆಟ್ ಪರವಾಗಿಲ್ಲ, ಸ್ವಂತ ಜನಕ್ಕೆ ಕಂಪ್ನಿ ಪರವಾಗಿಲ್ಲ. ನಮ್ದು ಕ್ವಾಲಿಟಿ ಚೆನ್ನಾಗಿದ್ದು ಕಂಪ್ನಿಗೆ ಹಾಕಿದ್ರು ಕಾಸಾಗುತ್ತೆ, ಇಲ್ಲಾಂದ್ರೆ ಮಾರ್ಕೆಟ್ ಆಗಾದ್ರು ಅದೇ ಪ್ರೈಸ್ ಬರುತ್ತೆ. ಹೆಂಗಾದ್ರೂ ಆಗ್ಲಿ ರೈತರಲ್ಲಿ ಮಾರ್ಕೆಟ್ ಅಲ್ಲಿ ಕಂಪ್ನಿ ಬಂದು ಇಂಡಿಯನ್ ಕೊಡಲ್ಲ, ಮಾರ್ಕೆಟ್ ಅಲ್ಲಿ ಆದ್ರೆ ಎಷ್ಟು ಬೇಕಾ ಅಷ್ಟು ಆಗ್ಬೇಕು. ಅಂದ್ರೆ ಕಂಪ್ನಿನಲ್ಲಿ ಇಷ್ಟೇ ಕೊಡ್ಬೇಕಂದ್ರೆ 100 kg ಕೊಟ್ರೆ 100 kg ಆಗ್ಬೇಕು. ಅದ್ರಲ್ಲಿ ಅವ್ನ ಒಂದ್ ದಿವಸ ಕೊಟ್ಟ ಒಂದ್ ದಿವಸ ಕೊಡಲ್ಲ. ಆಮೇಲೆ ಜಾಸ್ತಿ ಇಳುವರಿ ಬಂದವಾಗ ಕೊಡ್ಲಿಲ್ಲ ಅಂದ್ರೆ ಅದ್ರಲ್ಲಿ ಒಂದು ಕಂಪ್ನಿಗೆ ಆಗಿ ಬಂದ್ರೆ ಒಂದು ಆಳು ಹೋಗೇಬೇಕು. ಅದೇ 500 ರೂಪಾಯಿ 600 ರೂಪಾಯಿ ಮಾರ್ಕೆಟ್ಗೆ ಆಗಿದ್ರೆ ಸಂಜೆ ಗಂಟೆ ಕೆಲಸ ಮಾಡಿ ಎತ್ಕೊಂಡೋಗಿ ಅದನ್ನೇ ಹಾಕೊಂಬೋದು. ಓಕೆ, ನೀವು ಮಾರ್ಕೆಟ್ಗೆ ಹಾಕಿದ್ರೆ ಪೂರ್ತಿ ಕಟಾವ್ ಮಾಡಿ ಒಂದೇ ದಿನ ಬೇಕಾದ್ರೂ ಹಾಕೊಂಬೋದು, ಚಿಂತೆ ಇರಲ್ಲ ಸರ್. ಇವಾಗ ಪ್ಯಾಕಿಂಗ್ ವಿಚಾರಕ್ಕೆ ಬಂದಾಗ ಹೆಂಗೆ ಮಾಡ್ತೀರಾ ಸರ್ ನೀವು? ನಾವು ಒಂದು 25 kg 28 kg 30 kg ಒಳಗಡೆ ಪ್ಯಾಕಿಂಗ್ ಮಾಡ್ತೀವಿ ಸರ್. ಯಾವ ತರ ಅಂತ? ಚೀಲದಲ್ಲಿ ಮಾಡ್ತೀರಾ? ಇಲ್ಲ, ಬಾಕ್ಸ್ ಅಲ್ಲಿ ಮಾಡ್ತೀವಿ. ಕಾಟನ್ ಬಾಕ್ಸ್ಗಳು ಕ್ಲೀನ್ ಆಗಿ ಜೋಡಿಸ್ಬಿಟ್ಟು ಪ್ಯಾಕಿಂಗ್ ಮಾಡ್ತೀವಿ. ಕಾಟನ್ ಬಾಕ್ಸ್ಗಳಲ್ಲಿ ಹಾಕ್ಬಿಡ್ತೀರಾ ನೀಟಾಗಿ? ನಾವು ಹಂಗೆ ಅಟ್ಟಲ್ಲ, ಕ್ಲೀನ್ ಆಗಿ ಹಂಗೆ ಫುಲ್ ಪ್ಯಾಕಿಂಗ್ ಮಾಡ್ತೀವಿ. ಅಂದ್ರೆ ಅದು ಕಾಯಿ ಏನು ನೀಟಾಗಿ ಕ್ಲೀನ್ ಆಗಿ ಜೋಡಿಸ್ಬಿಟ್ಟು ಹಾಕುತ್ತೆ. ಓಕೆ ಸರ್. ಓಕೆ, ಇದೊಂದು ಪುಟ್ಟದಾಗಿ ಒಂದು ಮಾಹಿತಿ ಇವತ್ತು ಹಂಚ್ಕೊಂಡಿದ್ದೀರಾ ನಮ್ ಜೊತೆ. ಸೊ ಮುಂದಿನ ದಿನಗಳಲ್ಲಿ ಇದೊಂದು ಸ್ವಲ್ಪ ಕಾಯಿ ಎಲ್ಲ ಒಂದ್ ಸ್ವಲ್ಪ ಬಂದವಾಗ ಇನ್ನೊಂದ್ಸಲಿ ಬರ್ತೀರಿ, ಆಗೋ ಒಂದು ಮಾಹಿತಿ ಕೊಡಿ ಅಂತ ಹೇಳ್ತಾ, ಇಷ್ಟೆಲ್ಲ ನಮ್ಮ ಮಾಹಿತಿ ನಮ್ ಜೊತೆ ಹಂಚ್ಕೊಂಡಿದ್ದಕ್ಕೆ ನಮ್ ಕಡೆಯಿಂದ ಮತ್ತೆ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದಾರೆ ಅವ್ರ ಕಡೆಯಿಂದ ನಿಮ್ಗೆ ಧನ್ಯವಾದಗಳು. ಬೆಳೆ ಚೆನ್ನಾಗಾಗ್ಲಿ ಸರ್. ಓಕೆ ಸರ್.